ಹಲೋ ನಮಸ್ಕಾರ, ಹೇಗಿದ್ದೀರಿ? ಶುಭ ಸಂಜೆ. ನಾನು ಚಂದನ್ ಶರ್ಮಾ, ನಿಮ್ಮ ಜೊತೆಗೆ ವಿಸ್ತಾರ ನ್ಯೂಸ್ನ ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸಬೇಕು, ಥ್ಯಾಂಕ್ಸ್ ಹೇಳಬೇಕು. ಕಾರಣ ನಮ್ಮ ವ್ಯೂ ಪಾಯಿಂಟ್ನ ಹಲವು ವ್ಯೂ ಪಾಯಿಂಟ್ಗಳನ್ನ ಜನ ಒಪ್ಪಿಕೊಳ್ತಾ ಇರೋದಕ್ಕೆ ಎಸ್ ಅಬ್ಸಲ್ಯೂಟ್ಲಿ ಈ ವ್ಯೂ ಪಾಯಿಂಟ್ ನಾವು ಪ್ರಸ್ತುತಪಡಿಸ್ತಾ ಇರೋದು ಅಥವಾ ಇಲ್ಲಿರುವ ಗೆಸ್ಟ್ಗಳು ಪ್ರಸ್ತುತಪಡಿಸ್ತಾ ಇರೋದು ಅದೆಲ್ಲವನ್ನೂ ಕೂಡ ನಾವು ಸಮತೂಕದಲ್ಲಿ ನೋಡಿದಾಗ, ಸಮತೋಲಿತವಾಗಿ ನೋಡಿದಾಗ ಒಂದು ವ್ಯೂ ಪಾಯಿಂಟ್ ಬರುತ್ತಲ್ಲ, ಆ ವ್ಯೂ ಪಾಯಿಂಟ್ ನ ಬಗ್ಗೆ ನಾವು ಚರ್ಚೆ ನಡೆಸ್ತೇವೆ. ಆ ವ್ಯೂ ಪಾಯಿಂಟ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಂತ ತಾವು ಹೇಳ್ತಾ ಇರೋದಕ್ಕೆ, ಹಾಗೆ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಗೆ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ಹೋಲ್ ಆಫ್ ದಿ ವಿಸ್ತಾರ ಟೀಮ್. ಇವತ್ತು ನಾನು ಬೆಳಗ್ಗೆ ಒಂದು ಸ್ವಲ್ಪ ಹಾಗೆ ಆಲೋಚನೆ ಮಾಡ್ತಾ ಇದ್ದೆ, ಒಂಚೂರು ಚರ್ಚೆ ನಡೆಸ್ತಾ ಇದ್ದೆ. ಈಗ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಅಥವಾ ಜಿಲ್ಲಾ ಪಂಚಾಯಿತಿ ಚುನಾವಣೆ, ಗ್ರಾಮ ಪಂಚಾಯಿತಿ ಚುನಾವಣೆ, ಹೀಗೆ ನೂರಾರು ಚುನಾವಣೆಗಳು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಬರ್ತಾ ಹೋಗ್ತಾ ಇರ್ತವೆ. ಸ್ವಾತಂತ್ರ್ಯ ಬಂದ ನಂತರದಲ್ಲೂ ಕೂಡ ಹಲವು ನೂರು ಚುನಾವಣೆಗಳನ್ನ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಚುನಾವಣೆ ಒಂದು ಕಡೆ, ಆಮೇಲೆ ಈ ಧರ್ಮದಂಗಲ್ ಮತ್ತೊಂದು ಕಡೆ. ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿರೋದು, ಈ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ವರ್ಸಸ್ ಬಿಜೆಪಿ ಅನ್ನೋದು ರಾಜ್ಯದಲ್ಲಿ ಆಗಿದೆಯಲ್ಲ, ಇದು ನಿಮ್ಮನ್ನ ಎಲ್ಲಕ್ಕೆ ತಗೊಂಡು ಹೋಗಿ ನಿಲ್ಲಿಸ್ತಾ ಇದೆ? ಯಾವ ನರೇಟಿವ್ನ ಲೋಕಸಭಾ ಚುನಾವಣೆಗೆ ಸೆಟ್ ಮಾಡ್ತಾ ಇದೆ? ಏನು ಧರ್ಮ ಹೊಡ್ಕೊಂಡು, ಜಗಳ ಮಾಡಿಕೊಂಡು, ಇವ್ರಿಗೆ ಕಿತ್ತಾಡ್ಕೊಂಡು, ಇವ್ರ ವಿರುದ್ಧ ಇವ್ರು ಮಾತಾಡ್ಕೊಂಡು ಓಟ್ ಹಾಕಿಸ್ಕೊಳ್ಳುವಂಥ ದರ್ದು ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಪಾರ್ಟಿಗಳಿಗೆ ಬಂದಿದ್ಯಾ? ಜ್ಞಾನದೇಗುಲದ ವಿಚಾರ ಆಯಿತು, ಸ್ಕೂಲ್ ವಿಷಯ ಆಯಿತು, ರಾಮನಗರದ ವಕೀಲರ ಗಲಾಟೆ ವಿಚಾರ ಆಯಿತು. ಅದಕ್ಕಿಂತ ಮುಂಚೆ ಯಾವ ಶಾಲೆಗಳಲ್ಲೂ ಕೂಡ ಇಂತಿಪ್ಪ ಹಬ್ಬಗಳನ್ನು ಆಚರಣೆ ಮಾಡಬಾರ್ದು ಅಂತಾಯ್ತು. ಅದಕ್ಕಿಂತ ಮುಂಚೆ ಒಬ್ರು ಕನ್ನಡದ ಪೂಜಾರಿಗೆ ತಸ್ತಿಕ್ ಹಣ ಡಬಲ್ ಕೊಟ್ಟಿದ್ದೀವಿ, ವಾಪಸ್ ಕೊಡ್ರೆ ರೇ ಅನ್ನೋ ತರದಲ್ಲಿ ಚರ್ಚೆ ಆಗೋದಕ್ಕೆ ಬಂತು. ರಂಗೋಲಿ ಹಾಕಬಾರ್ದು, ಕುಂಕುಮ ಇಟ್ಕೋಬಾರ್ದು, ಹೀಗೆಲ್ಲ ಚರ್ಚೆ ಬಂತು. ಸೊ ಐ ವಾಂಟ್ ಟು ಆಸ್ಕ್ both of the political parties, in fact 3 of the political parties. ನಾನು ಬೋತ್ ಅಂತ ಯಾಕೆ ಕರಿತಾ ಇದ್ದೀನಿ ಅಂತಂದ್ರೆ, ಈ ಬಿಜೆಪಿ JDS ನವರು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಅವರು ಬಾಯ್ ಫ್ರೆಂಡ್ಸ್ ಆಗ್ಬಿಟ್ಟಿದಾರಲ್ಲ, ಆ ಕಾರಣಕ್ಕೋಸ್ಕರ ನಾನು ಬೋತ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಅನ್ನೋದರಲ್ಲಿ JDS ಮತ್ತು ಬಿಜೆಪಿ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿದ್ದೀನಿ. ಬಟ್ ಈ ಸೋಷಿಯಲ್ ಫ್ಯಾಬ್ರಿಕ್ ಹಾಳಾಗ್ತಾ ಇಲ್ವಾ? ನಿಮ್ಗನ್ಸಲ್ವಾ? ಈ ಸಮಾಜದ ಪದರ, ಈ ಸಮಾಜದ ಸ್ವಾಸ್ಥ್ಯ ಅಂತ ನಾವೇನು ಕರಿತೀವಲ್ಲ, ಅದು ಹಾಳಾಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಆಮೇಲೆ ಈ ಜಗಳಗಳು ಬಂದಾಗ, ಕದನಗಳು ಬಂದಾಗ ಈ ಸರ್ಕಾರವು ಕೂಡ ಅದನ್ನು ಕ್ವಿಕ್ ಆಗಿ ರಿಸಾಲ್ವ್ ಮಾಡೋದು ಬಿಟ್ಟು ಊರಲ್ಲಿರೋರೆಲ್ಲ ಬಂದು ಒಂದೊಂದು ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಅದು ಇನ್ನೂ ಒಂದಿಷ್ಟು ಗಾಯಕ್ಕೆ ಉಪ್ಪು ಸುರಿದಂಗೆ ಆಗ್ತಿದೆ, ಬೆಂಕಿ ತಾಕ್ಸ್ದಂಗೆ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಆಮೇಲೆ ಇವರು ಏನೋ ಎಡವಟ್ಟು ಮಾಡಲಿ ಅಂತ ಇವ್ರು ಬಿಜೆಪಿಯವ್ರು ಕಾಯ್ತಾ ಇರ್ತಾರೆ. ಎಡವಟ್ಟು ಮಾಡಕ್ಕೆ ಇದ್ದೀವಿ ನಾವು ಅನ್ನೋ ಥರದಲ್ಲಿ ಕಾಂಗ್ರೆಸ್ನವರು ಈ ಧರ್ಮದ ವಿಷಯಕ್ಕೆ ಬಂದಾಗ, ಬೇರೆ ವಿಷಯಕ್ಕೆ ಬಂದಾಗ ಒಂದು ಸ್ವಲ್ಪ ಏನೇನೋ ಮಾಡ್ಕೊಳ್ತಾನೆ ಇರ್ತಾರೆ. ಯಾಕೆ? ವಾಟ್ಸ್ ಹ್ಯಾಪನಿಂಗ್? ಅಥವಾ ಈ ನರೇಟಿವ್ ಸೃಷ್ಟಿ ಆಗಿದೆಯಾ, ಅಥವಾ ನಾವು ಮೀಡಿಯಾದಿಂದ ಹಿಂಗೆ ಸೃಷ್ಟಿ ಆಗಿದೆ ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದೆಯಾ? ನಾನು ಪ್ರಶ್ನೆ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಬಹಳ ಸಲ ಕಾಣಿಸಲ್ಲ, ನಾನೇನು ಪರಮ ಅದ್ಭುತವಾದಂಥ ಮೇಧಾವಿ ಅಲ್ಲ. ಒಂದೊಂದ್ಸಲ ನಾನು ತಪ್ಪು ಹೇಳ್ಬೋದೇನೋ, ನನಗೆ ಗೊತ್ತಿಲ್ಲಪ್ಪ. ನಾನು ಇವತ್ತು ಸೊಸೈಟಲ್ ಆಂಗಲ್ ಅಲ್ಲಿ ಸೋಷಿಯಲ್ ಫ್ಯಾಬ್ರಿಕ್ ನ ಬಗ್ಗೆ ಮಾತನಾಡ್ತಾ ಇವತ್ತಿನ ವ್ಯೂ ಪಾಯಿಂಟ್ ನ ಶುರು ಮಾಡ್ತಾ ಇದ್ದೇನೆ. ವಾಟ್ಸ್ ಹ್ಯಾಪನಿಂಗ್ ವಿತ್ ಕರ್ನಾಟಕ ಅಂಡ್ ವಾಟ್ಸ್ ಹ್ಯಾಪನಿಂಗ್ ವಿತ್ ದಿಸ್ ಪೊಲಿಟಿಕಲ್ ಪಾರ್ಟೀಸ್. ಲೆಟ್ಸ್ ಬಿಗಿನ್ ದಿ ವ್ಯೂ ಪಾಯಿಂಟ್. ಇಲ್ಲಿ ನನ್ನ LED ಸ್ಕ್ರೀನ್ ಗಮನಿಸಿ ನೀವು. ಈ ಸರ್ಕಾರ ಬಂದಾಗಿಂದ ಕೆಲವು ದಂಗಲ್ಗಳನ್ನ ಮಾಡ್ಕೊಂಡು ಬಂತು. ಕೈ ಸರ್ಕಾರ ಒಂದಿಷ್ಟು ವೈಫಲ್ಯತೆಗಳನ್ನ, ಅಂದ್ರೆ ಇದನ್ನು ಬಹಳ ಈಸಿಯಾಗಿ ಬಗೆಹರಿಸಬಹುದಾಗಿತ್ತು. ಈ ಮಂಡ್ಯದ ಹನುಮಧ್ವಜ ವಿವಾದ ಯಾವುದೋ ಹಂತಕ್ಕೆ ಹೊರಟೋಯ್ತು. ಮಂಡ್ಯದಲ್ಲಿ ಗಲಾಟೆ ಆಗೋ ಹಂತಕ್ಕೆ ಹೊರಟೋಯ್ತು. ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡೋ ಹಂತಕ್ಕೆ ಹೊರಟರು. ಯಾರೋ ಒಬ್ರು ಶಾಸಕರು ಬಂದ್ಬಿಟ್ಟು ನಾವಿರೋದು ಹಂಗೇನೇನೆ ಏನ್ರಿ ಮಾಡ್ಕೊಂತೀರಿ ಅನ್ನೋ ಥರದಲ್ಲಿ ಮಾತಾಡಕ್ಕೆ ಹೊರಟರು. ಅಂಡ್ ದೇರ್ ಇಸ್ ನೋ ಕಂಟ್ರೋಲ್ ಓವರ್ ಎನಿವನ್ ಅನ್ನೋ ಥರದಲ್ಲಿ ಈ ಮಂಡ್ಯದ ಹನುಮಧ್ವಜದ ವಿವಾದ. ನೋಡ್ರಿ, ಹನುಮಧ್ವಜ ಅಂತಂದ್ರೆ ಅದು ಕಾಂಗ್ರೆಸ್ಸಿಗೂ ಸೇರ್ಬೇಕಾಗಿರೋ ಧ್ವಜ, ಬಿಜೆಪಿಯ ಹಲವು ಜನಕ್ಕೂ ಸೇರ್ಬೇಕಾಗಿರೋ ಧ್ವಜ. ಒಟ್ಟಿನಲ್ಲಿ ಹನುಮನನ್ನ ಪೂಜಿಸುವವರೆಲ್ಲರಿಗೂ ಕೂಡ ಅದು ಬಹಳ ಪ್ರೀತಿಯ, ಗೌರವದ, ಭಕ್ತಿ ಭಾವದ ಧ್ವಜ. ಅದರಲ್ಲೂ ಗಲಾಟೆ ಮಾಡ್ಕೊಂಡ್ರು. ಬಟ್ ಅದನ್ನ ಸರಿಪಡಿಸೋಕ್ಕಾಗ್ಲಿಲ್ಲ. ಅಲ್ಲಿ ಒಂದು ಡ್ಯಾಮೇಜ್ ಆಗೋಯ್ತು. ಆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಹೋಗಿ ಏನೇನು ಎಡವಟ್ಟು ಮಾಡ್ಕೊಂಡ್ರು.
ಇದು ಈ ಸರ್ಕಾರದ ವೈಫಲ್ಯತೆ ಅಂತ ಕರಿತೀರೋ ಅಥವಾ ಬಿಜೆಪಿ ಇದನ್ನ ವೈಫಲ್ಯತೆ ಅನ್ನುವ ರೀತಿಯಲ್ಲಿ ಬಿಂಬಿಸ್ತೋ, ನಾನು ಸ್ವಲ್ಪ ಓಪನ್ ಆಗೇ ಇಡ್ತೀನಿ ಚರ್ಚೆಯನ್ನು. ಸೆಕೆಂಡ್ ಒನ್, ಎರಡನೇದಕ್ಕೆ ಹೋಗೋಣ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಒನ್. ಆಮೇಲೆ ಏನಾಯ್ತು, ಈ ಜ್ಞಾನದೇಗುಲದಲ್ಲಿ ಕೈ ಮುಗಿಬಾರ್ದು ಅಂತ ಕುವೆಂಪುರವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಅವರು ಇದು ಸಸ್ಯಕಾಶಿ, ಇದು ಕೈ ಮುಗಿದು ಒಳಗ ಬಾ. ಆಮೇಲೆ ಶಿಲೆಯೆಲ್ಲ ಕಲೆಯ ಬಲ, ಇದು ಕೈ ಮುಗಿದು ಒಳಗ ಬಾ, ನಾವೆಲ್ಲ ಗಮನಿಸಿದ್ದೀವಿ. ಆಮೇಲೆ ನಾನು ಈ ಸ್ಟುಡಿಯೋಗೆ ಬರುವಾಗ ಕೈ ಮುಕ್ಕೊಂಬರ್ತೀನಪ್ಪ, ನಮ್ಮ ತಂದೆ ತಾಯಿ ಕೈ ಮುಕ್ಕೊಂಬರ್ತೀನಪ್ಪ. ನಾನು ಯಾರಾದರೂ ದೊಡ್ಡವರು, ಹಿರಿಯರು, ಗುರುಗಳು ಕಾಣಿಸಿದ್ರೆ ನಮಸ್ಕಾರ ಸಾರ್ ಅಂತ ಕೈ ಮುಗಿತೀನಪ್ಪ. ಅಷ್ಟ್ಯಾಕ್ರಿ ಕಾಂಗ್ರೆಸ್ನವ್ರು ಬಂದರು, ನಮಸ್ಕಾರ ಸೂರ್ಯ ಮುಕುಂದ್ರ ಚೆನ್ನಾಗಿದ್ದೀರಾ ಅಂತ ಕೈ ಮುಗಿತೀನಪ್ಪ. ಬಿಜೆಪಿಯವ್ರು ಬಂದರು, ನಮಸ್ಕಾರ ಚಂದ್ರಶೇಖರ್ ಚೆನ್ನಾಗಿದ್ದೀರಾ ಅಂತ ಕೈ ಮುಗಿತೀನಪ್ಪ. ಈ ಕೈ ಮುಗಿಯಕ್ಕೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋ ಹಂತಕ್ಕೆ ಹೋಗ್ಬಿಟ್ರೆ ಇಲ್ಲಿ ಏನೋ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆಯಲ್ಲ. ಯಾಕೆಲ್ಲದರಲ್ಲೂ ಏನೋ ಒಂದು ಮುಗ್ ತೋರಿಸ್ತಾರಲ್ಲ, ಸಮಥಿಂಗ್ ಈಸ್ ಅಮಿಸ್ ಅನ್ನೋ ಥರದಲ್ಲಿ ಈ ಗೌರ್ಮೆಂಟ್ ವಿಷಯದಲ್ಲಿ ಕಾಣ್ತಾ ಶುರುವಾಯಿತು. ನೆಕ್ಸ್ಟ್ ಮೂರನೇದಕ್ಕೆ ಹೋಗೋಣ. ರಾಮನಗರದಲ್ಲಿ ವಕೀಲರು ಸಿಕ್ಕಾಪಟ್ಟೆ ಪ್ರತಿಭಟನೆಯನ್ನು ಮಾಡಿಬಿಟ್ರು. ಅಲ್ಲಿ ಒಬ್ಬ ವಕೀಲ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದ್ದ. ಆ ವಕೀಲನ ಪ್ರವೃತ್ತಿಯೇ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕೋದು ಅಂತ ಗೊತ್ತಾಯಿತು. ಅದಾದ ನಂತರದಲ್ಲಿ ಒಂದಿಷ್ಟು ಜನ ಬಂದರು, ಅದಕ್ಕೊಬ್ಬರು PSI ಬಂದರು. PSI ಬಂದು ಒಂದಿಷ್ಟು ಜನರ ವಿರುದ್ಧ ಹಾಗಾಗಬೇಕು ಹೀಗಾಗಬೇಕು ಅಂತಂದ್ರು. ಅದಾದ್ಮೇಲೆ ಅದು ವಕೀಲರ ವಿರುದ್ಧವೇ ತಿರುಗಿಕೊಳ್ತು. ಏನೇನೋ 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 ಆಗೋಯ್ತು. ಬಹಳ ಸುಲಭವಾಗಿ ಬಗೆಹರಿಸ್ಬೋದಾಗಿತ್ತ ಅಂತ, ಬಹಳ ಈಸಿಯಾಗಿ ಈ ಒಂದು ಘಟನೆಯನ್ನು ಬಗೆಹರಿಸ್ಬೋದಾಗಿತ್ತ ಅಂತ. ಹಾಗಾಗಿ ನಮ್ಮ ಕರಿಕೋಟ್ ಹಾಕೊಂಡಿದ್ದಂಥ ವಕೀಲರು, ವೃತ್ತಿಯಲ್ಲಿ ಪಾಪ ಹಲವು ರಿಸ್ಕ್ಗಳನ್ನು ಎಳೆದುಕೊಂಡು ಕೆಲಸ ಮಾಡುವಂಥ ವಕೀಲರು, ಹಲವು ಹೋರಾಟಗಳನ್ನು ಮಾಡಿ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡುವಂಥ ನಮ್ಮ ವಕೀಲರು ಇವತ್ತು ಬೀದಿಗಿಳಿಬೇಕಾಗಿ ಬಂತು. ಇದನ್ನು ಸರಿ ಮಾಡಬಹುದಾಗಿತ್ತಲ್ಲ. ಏನಕ್ಕೆ ಇವರು ಇದನ್ನು ಹಿಂಗೆ ಬಿಡ್ಕೊಂಡ್ರು ಈ ಗೌರ್ಮೆಂಟ್ನವರು? ನನಗೆ ಇದನ್ನೂ ಅರ್ಥ ಆಗಲಿಲ್ಲ. ಓಕೆ, ಈ ಘಟನೆ ಏನಾಯ್ತು ಅನ್ನೋದನ್ನು ಒಂದು ಸ್ವಲ್ಪ ಗಮನಿಸಿ ಬಿಡೋಣ. ನೋಡಿ, ಫೆಬ್ರವರಿ 3ನೇ ತಾರೀಕಂದು ವಕೀಲ ಚಾಂದ್ ಪಾಷಾ, ಚಾಂದ್ ಅಲ್ಲ ಚಾಂದ್ ಪಾಷಾ ಅನ್ನೋ ಮನುಷ್ಯರೊಬ್ಬರು ಅವಹೇಳನಕಾರಿ ಪೋಸ್ಟ್ ಒಂದನ್ನು ಹಾಕಿದ್ರು. ತುಂಬಾನೇ ಅವಹೇಳನಕಾರಿಯಾಗಿತ್ತು ಬಿಡಿ. ಅದು ಕೆಟ್ಟ ಕೊಳಕ ಭಾಷೆಯನ್ನು ಬಳಸಿ ಹಾಕಿದ್ರು ಆ ಪೋಸ್ಟ್. ಓಕೆ, ಅದನ್ನೇ ಹೇಳ್ತಾ ಇರೋದು, ಚಾಂದ್ ಪಾಷಾ ಅಲ್ಲ, ಚಾಂದ್ ಪಾಷಾ. ಕೇಳಿಸ್ತಾ? ಗೊತ್ತಾಯ್ತಾ? ಥ್ಯಾಂಕ್ ಯು ವೆರಿ ಮಚ್. ಸೊ ಫೆಬ್ರವರಿ 5ನೇ ತಾರೀಕಂದು ಹಿಂದೂ ಪರ ಸಂಘಟನೆಯಿಂದ ಜಿಲ್ಲಾ ವಕೀಲರ ಸಂಘಕ್ಕೆ ದೂರು ಹೋಯಿತು. ಫೆಬ್ರವರಿ 5ನೇ ತಾರೀಕಂದು ಹೋಯಿತು ದೂರು ಜಿಲ್ಲಾ ವಕೀಲರ ಸಂಘಕ್ಕೆ. ವಕೀಲ ಚಾಂದ್ ಪಾಷಾ, ನಾಟ್ ಚಾಂದ್ ಪಾಷಾ, ದ ಇಲ್ಲ ಅಲ್ಲಿ, ಚಾಂದ್ ಅಷ್ಟೇ. ಆ ಚಾಂದ್ ಪಾಷಾ ಜಿಲ್ಲಾ ವಕೀಲರ ಸಂಘಕ್ಕೆ ವಕೀಲ ದೂರು, ಅವರ ವಿರುದ್ಧ ದೂರು ಹೋಯಿತು. ನೆಕ್ಸ್ಟ್ ಪ್ಲೀಸ್. ಫೆಬ್ರವರಿ 6ನೇ ತಾರೀಕಂದು ಸಂಘದ ಕಚೇರಿಗೆ ಪ್ರಗತಿಪರ ಹಾಗೂ SDPIನ ಮುಖಂಡರು ಭೇಟಿ ಕೊಟ್ಟರು. ಇದೆಲ್ಲ ಟೈಮ್ ಲೈನ್ ಆಫ್ ದಿ ಇವೆಂಟ್ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಕೆಳಗಡೆ ಬ್ರೇಕಿಂಗ್ ಸ್ಟ್ರಕ್ ಆಗಿದೆ, ಯಾಕೆ ಅಂತ ಗಮನಿಸಿ. ಚಾಂದ್ ಪಾಷಾರನ್ನ ವಜಾ ಮಾಡಿ ಐಜೂರು PSIನ ಬಗ್ಗೆ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಆಗಬೇಕು ಅಂತೆಲ್ಲ ಆಯಿತು. ಓಕೆ, ಆಮೇಲೆ ವಕೀಲರು ದೂರು ಕೊಟ್ಟರು. ಪಾಷಾ ಅವರ ಪರವಾಗಿ ವಜಾ ಮಾಡಬಾರ್ದು ಅಂತ ಗಲಾಟೆ ಮಾಡಿದ್ದಾಗಿ ದೂರು ಬಂತು. ಪಾಷಾ ಪರವಾಗಿ ವಜಾ ಮಾಡಬಾರ್ದು ಅಂತ ಗಲಾಟೆ ಮಾಡಿದ್ದಕ್ಕಾಗಿ ದೂರು ಬಂದ ನಂತರದಲ್ಲಿ ಫೆಬ್ರವರಿ 7ನೇ ತಾರೀಕಂದು ಕೌಂಟರ್ ಕೇಸ್ ಅನ್ನು SDPI ಮುಖಂಡ ರಫೀಕ್ ಖಾನ್ ಅನ್ನೋರು ದಾಖಲಿಸಿದ್ರು. ಒಂದೊಂದು ಸಲ ಹೋಗ್ಲಿ ಪ್ಲೀಸ್, ಎರಡೆರಡು ಸಲ ಬೇಡ. ವಕೀಲರ ಸಂರಕ್ಷಣಾ ಕಾಯ್ದೆಯನ್ನ ಉಲ್ಲಂಘಿಸಿ PSI ತನ್ವೀರ್ರಿಂದ ಕೇಸ್ ದಾಖಲು ಮಾಡಲಾಯಿತು. PSI ತನ್ವೀರನ್ನು ಅಮಾನತು ಮಾಡೋದಕ್ಕೆ ಒತ್ತಾಯಿಸಿ ವಕೀಲರು ಪ್ರತಿಭಟನೆಯನ್ನು ನಡೆಸಿದ್ರು. ಇದು ಇಷ್ಟು ಆಗಿರೋ ಘಟನೆ. ಅವ್ರ ಮೇಲೆ, ಚಾಂದ್ ಪಾಷಾ ಅವ್ರ ಮೇಲೆ ಹಲವು ಆರೋಪಗಳಿದ್ದಾವೆ. ಹಲವು ಸಲ ಅವರು ಬಾರ್ ಕೌನ್ಸಿಲ್ ಮುಂದೆ ತಪ್ಪೊಪ್ಕೊಂಡಿದ್ದಾರೆ. ಹೀಗೆಲ್ಲ ಇದೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಇಷ್ಟೆಲ್ಲ ಗೊಂದಲಗಳು, ತಸ್ತಿಖಾನದ ಬಗ್ಗೆ ಬೇರೆ ಬೇರೆ ಮಾತನಾಡ್ತಾ ಇದ್ದೆ ನಾನು. ಒಂದು ರೀತಿ ಈ ಗೌರ್ಮೆಂಟ್ ಇದೆಯಲ್ಲ, ಈ ಗೌರ್ಮೆಂಟು ರಾಮನಗರವನ್ನು ನಾನು ಸ್ವಲ್ಪ ಆ ಕಡೆ ಇಡ್ತೇನೆ. ಬಟ್ ಬೇರೆ ಎಲ್ಲ ವಿಚಾರಗಳನ್ನು ಕೂಡ ತೆಗೆದುಕೊಳ್ಳುವಾಗ ಬಗೆಹರಿಸಬಹುದಾಗಿರುವ ವಿಚಾರಗಳನ್ನು ಭಾಳ ಈಸಿಯಾಗಿ ತಗೊಂಡು ಯಾವಾಗ್ರೆ ಯಾಕೆ ಬಗೆಹರಿಸ್ಬೇಕು ಅನ್ನೋ ಥರದಲ್ಲಿ ಆಲಸ್ಯ ಧೋರಣೆಯನ್ನು ತೋರಿಸ್ತಿದ್ಯಾ
ಅಥವಾ ಬಿಜೆಪಿಯವರು ಅದನ್ನ ನಮಗೂ ಸಿಗ್ಬೇಕಾಗಿತ್ತು, ಒಂದು ಅಸ್ತ್ರ ಸಿಗ್ತಲ್ಲ ನಮಗೂ ಲೋಕಸಭಾ ಚುನಾವಣೆಯಲ್ಲಿ, ಇವ್ರು ಹಿಂಗೆ ಮಾಡ್ಕೊಳ್ಳಿ ನಾವು ವೇಟ್ ಮಾಡ್ತಾ ಇರ್ತೀವಿ ಅನ್ನೋ ಥರದಲ್ಲಿ ಏನಾದರೂ ಕಾಯ್ತಾ ಕೂತ್ಕೊಂಡಿದ್ದಾರ? ಇದು ನನ್ನ ಇವತ್ತಿನ ಪ್ರಶ್ನೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ದ ಸೋಷಿಯಲ್ ಫ್ಯಾಬ್ರಿಕ್ ಆಫ್ ದಿ ಸೊಸೈಟಿ ಏನಿದೆ ಅದಂತೂ ಹಾಳು ಬಿದ್ದೋಗ್ತಾ ಇರೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಇವರಿವರ ಜಗಳಗಳಲ್ಲಿ. 5 ಜನ ಗೆಸ್ಟ್ಗಳು ನಮ್ಮನ್ನ ಸ್ಟುಡಿಯೋದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯಿಂದ ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ, ಮಹೇಶ್ ಗೌಡ್ರು JDS ಇಂದ ಜಾಯ್ನ್ ಆಗಿದ್ದಾರೆ, ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಜಾಯ್ನ್ ಆಗಿದ್ದಾರೆ, ಹಾಗೆ ಸೂರ್ಯ ಮುಕುಂದರಾಜ್ ಗೆಳೆಯರು ಹಾಗೂ ವಕೀಲರು ಜಾಯ್ನ್ ಆಗಿದ್ದಾರೆ, ಹಾಗೂ ಕಾಂಗ್ರೆಸ್ನ ವಕ್ತಾರರು ಕೂಡ ಹೌದು BB ಶಿವಶಂಕರ್ ಜಾಯ್ನ್ ಆಗಿದ್ದಾರೆ. ನಮ್ಮೊಟ್ಟಿಗೆ ಲೈವ್ ನಲ್ಲಿ ಹಿರಿಯ ಖ್ಯಾತ ಪತ್ರಕರ್ತರು. ನಾನು BB ಶಿವಶಂಕರ್ ಅವರ ರಿಯಾಕ್ಷನ್ ಒಂದನ್ನು ಪಡೆದುಕೊಂಡು ಸಂಪೂರ್ಣವಾಗಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ನಂತರದಲ್ಲಿ ಚರ್ಚೆಯನ್ನು ಓಪನ್ ಅಪ್ ಮಾಡ್ತೇನೆ. ಸರ್, ನಾನು ಇಷ್ಟೊತ್ತು ಮಾತನಾಡ್ತಾ ಇದ್ದೆ, ಹಲವು ಡೀಟೇಲ್ಸ್ನ ಜನರ ಮುಂದೆ ಇಡ್ತಾ ಇದ್ದೆ. ಇದನ್ನೆಲ್ಲ ಗಮನಿಸಿದಾಗ ತಮಗೆ ಏನನ್ಸುತ್ತೆ, ವಾಟ್ಸ್ ಹ್ಯಾಪನಿಂಗ್ ಅಂತ ತಮ್ಗನ್ಸುತ್ತೆ ಸರ್? ನಿಮ್ಮ ಡಿಸ್ಕಷನ್ ಲೈನ್ ನೀವು ಸೆಟ್ ಮಾಡಿದ ಟೋನ್ ಫಾರ್ ಡಿಸ್ಕಷನ್ ನಾನು ಗಮನಿಸಿದೆ. ಇಲ್ಲಿ ಮುಖ್ಯವಾಗಿ ನೀವು ಹೇಳ್ತಾ ಇರೋದು ಏನಂತಂದ್ರೆ, ಈ ಆಡಳಿತ ಪಕ್ಷ ಆಗಿರುವಂತ ಕಾಂಗ್ರೆಸ್ ಯಾಕೆ ಹೀಗೆ ಮೇಲಿಂದ ಮೇಲೆ ಎಡವಿ ಒಂದ್ ರೀತಿನಲ್ಲಿ ಸೊಸೈಟಿನಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಆಮೇಲೆ ಒಂದು ಆಡಳಿತದಲ್ಲಿ ತನಗೆ ಆದಂತ ಒಂದು ಡಿಸ್ಟರ್ಬೆನ್ಸ್ ಅನ್ನ ತಾನು ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ಅನ್ನೋದು ನಿಮ್ಮ ಒಂದು ಡಿಸ್ಕಷನ್ ಗುರಿ ಅಂತ ನಾನು ಅನ್ಕೊಂಡಿದ್ದೀನಿ. ಕರೆಕ್ಟ್. ಸೊ ಈಗ ಇದಕ್ಕೆ ನಾವು ಹೇಳೋದಾದ್ರೆ, ಒಂದು ಪಾರ್ಟಿ ಒಂದು ಪಾಲಿಟಿಕ್ಸ್ ಅನ್ನ ಹೀಗೆ ಮಾಡ್ಬೇಕು ಅಂತ ನಾವು ಹೇಳಕ್ಕಾಗಲ್ಲ. ಅದು ಅವ್ರಿಷ್ಟ. ಅವ್ರೇನೋ ಒಂದು ಅಜೆಂಡಾ, ಅವ್ರೇನೋ ಒಂದು ಸ್ಟ್ರಾಟಜಿ. ಫಾರ್ ಎಕ್ಸಾಂಪಲ್, ಇವಾಗ ಈಗ ತಾನೇ ಅವರು ಅಸೆಂಬ್ಲಿ ಎಲೆಕ್ಷನ್ ಅನ್ನ ಗೆದ್ದಿದ್ದಾರೆ. ಆಮೇಲೆ ಲೋಕಸಭಾ ಎಲೆಕ್ಷನ್ ಅನ್ನ ಗೆಲ್ಲುವಂತ ಒಂದು ದೊಡ್ಡದಾದಂತ ಒಂದು ಸವಾಲು ಮತ್ತು ಗುರಿಯನ್ನ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬೇಕಾದಷ್ಟು ಅವರು ಏನಂದ್ರೆ ಸ್ಟ್ರಾಟಜಿ ಮಾಡಿ, ಅದಕ್ಕೆ ಪ್ಲಾನ್ ಮಾಡಿ, ಆ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ಬೇಕಾದಂತಹ ಎಲ್ಲ ಒಂದು ರೀತಿಯಲ್ಲಿ ಏನು ಯೋಜನೆಗಳನ್ನ, ಅಂದ್ರೆ ವ್ಯೂಹ ರಚನೆಯನ್ನ ಮಾಡೋದಕ್ಕೆ ಆ ಪಾರ್ಟಿಗೆ, ಕಾಂಗ್ರೆಸ್ಗಾಗ್ಲಿ ಬಿಜೆಪಿಗಾಗ್ಲಿ ಒಂದು ಅವಕಾಶ ಇದೆ ಅಥವಾ ಹಕ್ಕಿದೆ. ಅದು ಇಟ್ ಈಸ್ ದೇ ಆರ್ ಫ್ರೀ ಟು ಡೂ ಇಟ್. ಅದನ್ನ ಹೀಗೆ ಮಾಡ್ಬೇಕು, ನಾವು ಕಾಂಗ್ರೆಸ್ ಹೀಗ್ ಮಾಡ್ಬೇಕಾಗಿತ್ತು, ಬಿಜೆಪಿ ಹೀಗ್ ಮಾಡ್ಬೇಕಾಗಿತ್ತು, ಹೀಗ್ ಮಾಡಿದ್ ಸರಿ ಇಲ್ಲ ಅಂತ ಹೇಳೋದು ಇದು ಅಂತಂದ್ರೆ, ನಾವು ಹೀಗ್ ಮಾಡ್ಬೇಕಾಗಿತ್ತು, ಮಾಡಬಾರ್ದಾಗಿತ್ತು ಅಂತ ಒಂದು ಅನಲೈಸ್ ಮಾಡ್ಬೋದೇ ಹೊರತು ಅವ್ರು ಹೀಗೆ ಮಾಡ್ಬೇಕು ಅಂತ ನಾವ್ ಹೇಳೋದಕ್ಕೆ ನಮ್ಗೇನು ವಿ ಹ್ಯಾವ್ ನೋ ಲೋಕಲ್ ಸ್ಟ್ಯಾಂಡ್. ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಅನ್ನ ನಾವು ಗಮನಿಸಿದಾಗ, ಅಂದ್ರೆ ಕಾಂಗ್ರೆಸ್ಗೆ ಒಂದು ಆಡಳಿತ ಪಕ್ಷವಾಗಿ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದ್ರೆ ಬಹಳ ಮುಖ್ಯವಾಗಿ ಟು ಮೇಂಟೈನ್ ಲಾ ಅಂಡ್ ಆರ್ಡರ್ ಇನ್ ದಿ ಸ್ಟೇಟ್. ಅದು ಅಟ್ಲೀಸ್ಟ್ ಬೇಸಿಕ್ ಆಗಿ ಪ್ರೈಮರಿ ಆಗಿ ಅದನ್ನ ತಿಳ್ಕೊಳ್ಬೇಕು ತಾನು. ಯಾಕೆ ಅಂತಂದ್ರೆ, ಅನ್ಲೈಕ್ ಅದರ್ ಪಾರ್ಟೀಸ್, ಅಂದ್ರೆ ಅಪೋಸಿಷನ್ ಪಾರ್ಟೀಸ್ಗೆ ಅವರು ಪಾಲಿಟಿಕ್ಸ್ ಮಾಡ್ತಾರೆ, ಆದ್ರೆ ಅವರಿಗೆ ಲಾ ಅಂಡ್ ಆರ್ಡರ್ ಅಂದ್ರೆ ಅವ್ರ ಕೈನಲ್ಲಿ ಅಧಿಕಾರ ಅಥವಾ ಸರ್ಕಾರ ಇಲ್ಲ. ಸರ್ಕಾರ ಇರುವಂತ ಪಾರ್ಟಿ ತಾನು ಅದನ್ನೇನಂತ ಲಾ ಅಂಡ್ ಆರ್ಡರ್ ಅನ್ನ ಅದು ಏನು ರಕ್ಷಿಸಬೇಕಾದಂತಹ ಒಂದು ಎಕ್ಸ್ಟ್ರಾ ಅಬ್ಲಿಗೇಷನ್ ಅಂತ ರೆಸ್ಪಾನ್ಸಿಬಿಲಿಟಿ ಅದಕ್ಕಿರುತ್ತೆ. ರಾಜಕೀಯಕ್ಕೋಸ್ಕರ ಏನಾದ್ರೂ ಮಾಡ್ತೀನಿ ಅಂದ್ರೆ ತಪ್ಪಾಗತ್ತೆ. ಒಂದು. ಎರಡನೇದು ಏನಂತಂದ್ರೆ, ಇಲ್ಲಿ ಕಾಂಗ್ರೆಸ್ ರಾಜಕೀಯವಾಗಿ ನಾವು ಮಾತಾಡೋದಾದ್ರೆ, ಇದು ಬಿಜೆಪಿಗೂ ಇದು ಅನ್ವಯ ಆಗುತ್ತೆ. ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಒಂದು ಪೋಲರೈಸೇಷನ್ ಪಾಲಿಟಿಕ್ಸ್ ಬೇಕಾಗಿದೆ ಅಹೆಡ್ ಆಫ್ ಎಲೆಕ್ಷನ್ಸ್. ಅದು ಇಬ್ಬರಿಗೂ ಅವ್ರದೇ ಆದಂತ ಒಂದು ಏನು ವೋಟ್ ಬ್ಯಾಂಕ್ ಇದೆ. ಆಯಾ ವೋಟ್ ಬ್ಯಾಂಕ್ ಗೆ ಅವರು ತಮ್ಮ ಮೆಸೇಜ್ ಅನ್ನ ಕೊಟ್ಕೊಂಡು ಅದನ್ನ ಕನ್ಸಾಲಿಡೇಟ್ ಮಾಡಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಅವರು ಆಟ ಆಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಏನಂತ ಕಾಂಗ್ರೆಸ್ ಬಗ್ಗೆ ನಾವು ಹೇಳೋದಾದ್ರೆ, ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಕನ್ಸಿಸ್ಟೆನ್ಸಿ ಕೊರತೆ ಇದೆಯಾ ಅನ್ನುವಂತ ಒಂದು, ಅಥವಾ ಕ್ಲಾರಿಟಿ ಕೊರತೆ ಇದೆಯಾ ಅನ್ನೋದ್ರ ಬಗ್ಗೆ ನಮ್ಗೆ ಅನುಮಾನ. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಇವಾಗ ಸಿದ್ದರಾಮಯ್ಯ ಅವರು ಇದಕ್ಕಿದ್ದಂಗೆ ನಿಮ್ಗೆ ಜ್ಞಾಪಕ ಇರ್ಬೋದು, ಸುಮಾರು ಒಂದು ತಿಂಗಳಿಂದಾಗೆ ಇದ್ದಕ್ಕಿದ್ದ ಹಾಗೆ ಅನ್ಪ್ರೊವೋಕೇಟಿವ್ ಆಗಿ ಏನೋ ಒಂದು ಕಾರಣ ಇಲ್ಲದೆ ಒಂದ್ ಮಾತು ಹೇಳ್ಬಿಟ್ಟಿದ್ರು. ಏನಂದ್ರೆ, ಹಿಜಾಬ್ ಮೇಲೆ ಇರುವಂತಹ ಒಂದು ಏನು ಸರ್ಕ್ಯುಲರ್ ಇತ್ತಲ್ಲ, ಅದನ್ನ ವಾಪಸ್ ತಗೊಂಡ್ಬಿಡ್ತೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಕೇಸ್ ಬಾಕಿ ಇದೆ. ಅದ್ರ ಬಗ್ಗೆ ಹಿನ್ನೆಲೆನೆ ಇದನ್ನ ಪರಿಗಣಿಸದೆ ಅವ್ರು ನಾವು ಹಿಜಾಬ್ ಇದು ಸರ್ಕ್ಯುಲರ್ ನ ವಾಪಸ್ ತಗೊಳ್ತೀವಿ ಅಂತ. ಇನ್ನೊಂದ್ ಕಡೆ ಬಂದು ಏನ್ ಮಾಡ್ತಾರೆ, ಅಯೋಧ್ಯೆ ವಿಚಾರ ಅಂತ ಬಂದಾಗ ಒಂದ್ ಕಡೆ ಅವರು ಇದೇನಂದ್ರೆ ಈ ತರದ ಒಂದು ರಾಜಕೀಯದಲ್ಲಿ ಧರ್ಮ ಬೆರೆಸುವಂತ ಒಂದು ರಾಜಕೀಯ ಮಾಡಬಾರ್ದು ಅಂತ ಹೇಳ್ತಾನೆ ಅವ್ರೇನ್ ಮಾಡ್ತಾರೆ, ಜೈ ಶ್ರೀರಾಮ್ ಅಂತ ಒಂದು ಘೋಷಣೆಯನ್ನ ಇದು ಮಾಡಿ ರಾಮ ನಮ್ಮವನು ಅಂತ ಹೇಳಕ್ ಬರ್ತಾರೆ. ಆಮೇಲೆ ಎರಡನೇದು ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಇದು ಅಯೋಧ್ಯೆಯಲ್ಲಿ ಅಯೋಧ್ಯೆ ವಿಷಯನ ಇಟ್ಕೊಂಡು ಬಿಜೆಪಿನವರು ಕಮ್ಯುನಲ್ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾನೆ
ಆ ಒಂದು ಇದು ಅವರು ಕೂಡ ಏನ್ ಮಾಡ್ತಾರೆ, ಜೈ ಶ್ರೀರಾಮ್ ಅಂತ ಒಂದು ಹೇಳ್ತಾರೆ. ಅದು ಎಲ್ಲೋ ಒಂಥರ ಗೊಂದಲ ಅಂತ ನಮ್ಗೆ ಅನ್ಸುತ್ತೆ. ಎರಡನೇದು, ಕಾಂಗ್ರೆಸ್ಗೆ ಬಹಳ ದೊಡ್ಡದಾದಂತ ಒಂದು ವಿಷಯ ಕೈಗೆ ಸಿಕ್ಕಿದೆ. ಅದೇನಂತಂದ್ರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರುವಂತ ಆರ್ಥಿಕ ಅನ್ಯಾಯ, ಅದನ್ನ ಅವರು ಇನ್ನಷ್ಟು ಸ್ಟ್ರಾಂಗ್ ಆಗಿ ತಗೊಂಡು ಹೋಗ್ಬಹುದಾಗಿತ್ತು. ಯಾಕೆ ಅವ್ರು ಸ್ಟ್ರಾಂಗ್ ಆಗಿ ತಗೊಂಡು ಹೋಗಕ್ ಆಗ್ತಾ ಇಲ್ಲ ಅಂತಂದ್ರೆ, ಅಲ್ಲಿ ಎಲ್ಲೋ ಒಂದು ಕಡೆ ಇವರು ಜನಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆಯೇನೋ ಅಂತ. ಯಾಕೆಂದ್ರೆ ಒಂದ್ಸತಿ ಹೇಳ್ತಾರೆ, ದಿಸ್ ಇಸ್ ನಾಟ್ ಅಬೌಟ್ ಏನೋ ಈ ಹೋರಾಟ ಅನ್ನೋದು ಬಿಜೆಪಿಯ ವಿರುದ್ಧ ಅಲ್ಲ ಅಂತ ಅಂದ್ಬಿಟ್ರು ಒಂದ್ಸಾರಿ ಇದು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು. ಬಿಜೆಪಿ ವಿರುದ್ಧ ಹೋರಾಟ ಅಲ್ದೋದ್ರೆ ಇನ್ಯಾರ ವಿರುದ್ಧ ಹೋರಾಟ? ಹಾಗಾದ್ರೆ ಏನ್ ಹೇಳ್ತಾ ಇದ್ದೀರಾ? ಒಂದ್ಸತಿ ಪ್ರತ್ಯೇಕತೆ ಅಂದ್ರೆ ದೇಶ ಸಪರೇಟ್ ಆಗ್ಬಿಡ್ಬೇಕು ಅಂತ ಯಾರೋ ಒಬ್ರು ಅವ್ರ MP ಮಾತಾಡ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲ ಅದು ಏನಂದ್ರೆ ನಾವು ಫೆಡರಲ್ ಇದ್ರಲ್ಲ ಇಟ್ಕೊಂಡು ನಾವು ನಾವು ವಿ ಆರ್ ಫಾರ್ ಇಂಟಿಗ್ರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತಾನೆ. ಅವರು ಕೇಂದ್ರ ಸರ್ಕಾರದ ಒಂದು ಅನ್ಯಾಯ ವಿರುದ್ಧ ಮಾತಾಡ್ತಾರೆ. ಅದೇ ರೀತಿ ಬಿಜೆಪಿನವರು ಅಷ್ಟೇ, ಬಿಜೆಪಿಯನ್ನ ಇಲ್ಲಿ ಬೇಲ್ಔಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅವರ ರಾಜಕೀಯನೇ ಬೇರೆ ಇದೆ. ಏನಂದ್ರೆ ಡಬಲ್ ಇಂಜಿನ್ ಸರ್ಕಾರ ಅನ್ನೋದನ್ನ ಒಂದು ಮೆಸೇಜ್ ಕೊಡ್ತಾ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇಲ್ಲೇನಂತಂದ್ರೆ ನಾವು ಇದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಇರೋದ್ರಿಂದ ಅವ್ರೇನೋ ಒಂದು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಜನಕ್ಕೆ ಬರೋ ತರ ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದ್ರೆ ಇಷ್ಟು ದಿನ ಆದ್ರೂ ಕೂಡ ಇಲ್ಲಿ ಬರ ಪರಿಹಾರ ಯಾಕೆ ಕೊಟ್ಟಿಲ್ಲ ಸೆಂಟರ್ ಅನ್ನೋದು ಕಾಂಗ್ರೆಸ್ ಕೇಳೋದಲ್ಲ, ಜನ ಕೇಳಿದ್ರೆ ಅದಕ್ಕೇನು ಉತ್ತರ ಕೊಡ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ. ಚಂದನ್, ರೈಟ್ ಸರ್. ಲೆಟ್ ಮಿ ಗೆಟ್ ಬ್ಯಾಕ್ ಟು ಯು. ಮಾತನಾಡ್ತೇನೆ, ಈ ಚರ್ಚೆಯನ್ನ ನಾನೊಂದು ಬ್ರೇಕ್ ತಗೊಂಡು ಬಂದು ಓಪನ್ ಅಪ್ ಮಾಡ್ತೇನೆ. ಹೀಗೇನೆ ಹಲವು ವಿವಾದಗಳನ್ನ ಕಾಂಗ್ರೆಸ್ ಸರ್ಕಾರ ಮೈ ಮೇಲೆ ಎಳೆದುಕೊಂಡಿದೆ ನಿಜ, ಆದರೆ ಅದಕ್ಕೆ ನಮಗೆ ಹೀಗಾಗಬೇಕು ಅಂತಾನೆ ಬಿಜೆಪಿಯು ಕೂಡ ಕಾಯ್ಕೊಂಡು ಕೂತ್ಕೊಂಡಿರೋ ತರದಲ್ಲಿ ಕಾಣಿಸ್ತಾ ಇದೆ. ಆಲ್ ಬಿಕಾಸ್ ಆಫ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಮತ್ತೊಂದು ಕಡೆ ರಾಮನಗರದ ವಿಚಾರದಲ್ಲಿ ಬೇಕು ಅಂತ ಅಮಾಯಕ ವಕೀಲರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅನ್ನೋ ಬಹಳ ದೊಡ್ಡ ಒಂದು ಹೋರಾಟ ನಡೆಯುತ್ತೆ. ಇದರ ಜೊತೆಗೇನೆ ಈ ಒಂದು ವಿಷಯವನ್ನ ಬಹಳ ಈಸಿಯಾಗಿ ಸಾಲ್ವ್ ಮಾಡಬಹುದಾಗಿದ್ದಂಥ ಗೌರ್ಮೆಂಟು ಅದೇನ್ ಗಲಾಟೆ ನಡ್ಕೊಳ್ಳಿ ನೋಡ್ಕೊಂಡ್ಬಿಡೋಣ ಅನ್ನೋ ಥರದಲ್ಲಿ ಈ ಇಡೀ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೋ ಇಲ್ವೋ ಅನ್ನೋ ಥರದ ರೀತಿಯಲ್ಲಿ ನಮಗೆ ಕಿವಿ ಕೇಳಿಸಲ್ಲ ಅನ್ನೋ ಹಾಗೆ ಇದ್ಬಿಟ್ಟಂಗೆ ಕಾಣಿಸ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ತಾ ಇದೆ? ವೇರ್ ಇಸ್ ಇಟ್ ಗೋಯಿಂಗ್? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.